ಹಾಯ್ ಹೆಲೋ ವೆಲ್ಕಮ್ ಟು ಮಾಸ್ಟರ್ ಸ್ಟ್ರೋ ಕ್ಲಾಸಸ್ ಧಾರವಾಡ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಈ ಚಾಪ್ಟರ್ ಮೇಲೆ ಆಲ್ಮೋಸ್ಟ್ ನಾವೆಲ್ಲ ಸಾಕಷ್ಟು ಭಾಗ 1, ಭಾಗ 2, ಭಾಗ 3 ಅಪ್ಲೈಡ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದೀವಿ. ಇವತ್ತಿನ ಕ್ಲಾಸ್ ಒಳಗೆ ಇನ್ನೊಂದಿಷ್ಟು ಅಪ್ಲೈಡ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಹಾಗಾದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಫಸ್ಟ್ ಒನ್ ಏನದ ನೋಡ್ರಿ. ಹಂಗಿದ್ರ 2x + 3y = 7. ಇನ್ನೊಂದೇನ ಸಮೀಕರಣ 2ax ಬ್ರಾಕೆಟ್ a + b ಬ್ರಾಕೆಟ್ ಕಂಪ್ಲೀಟ್ y = 8. ಈ ರೇಖಾತ್ಮಕ ಸಮೀಕರಣದ ಜೋಡಿಗಳು ಅಪರಿಮಿತ ಪರಿಹಾರ ಹೊಂದಿದ್ರ ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ ಒಳಗೆ ಯಾವ ಆನ್ಸರ್ ಕರೆಕ್ಟ್ ಅದ ಅಂತ ಕೇಳಿದಾರು. ಹೌದಾ, ನಮ್ಗೆ ಎರಡು ರೇಖಾತ್ಮಕ ಸಮೀಕರಣದ ಜೋಡಿಗಳಂತಂದ್ರೆ 3 ರೀತಿ ಪರಿಹಾರಗಳಿರ್ತದ. 3 ರೀತಿಯ ಪರಿಹಾರಗಳು ಇರ್ತದ. ಏನಿರ್ಬೋದು? ಆ ಎರಡು ಸರಳ ರೇಖೆಗಳು 3 ರೀತಿಯೊಳಗೆ ಇರ್ತದ. ಒಂದೇನಿರ್ಬೋದು? ಒಂದೇ ಬಿಂದುನಲ್ಲಿ ಛೇದ ಆಗ್ಬೋದು. ಇಲ್ಲಪ್ಪ ಅಂತಂದ್ರ ಆ ಎರಡು ರೇಖೆಗಳ ಐಕ್ಯಗೊಳ್ಬೋದು. ಕರೆಕ್ಟಾ? ಇಲ್ಲ ಅಂತಂದ್ರ ಮೂರನೇದೇನಿರ್ತದ, ಆ ಎರಡು ಸರಳ ರೇಖೆಗಳೇನಾಗ್ಬೋದು? ಸಮಾಂತರವಾಗಿರ್ಬೋದು. ಹಾಗಾದ್ರೆ 3 ರೀತಿ ಕಂಡೀಷನ್ ಇರ್ಬೇಕಾದ್ರ ಫಸ್ಟ್ ಏನ್ ಹೇಳಿದ್ವಿ ನಾವು? ಆ ಎರಡು ರೇಖೆಗಳು ಒಂದೇ ಬಿಂದುನಲ್ಲಿ ಛೇದಿಸ್ತವೆ ಅಂತ. ಒಂದೇ ಬಿಂದುನಲ್ಲಿ ಛೇದಿಸುತ್ತವೆ ಅಂದಾಗ ಅವಕ್ಕೆ ಪರಿಹಾರಗಳು ಎಷ್ಟಿರ್ತಾವು? ಒಂದು ಪರಿಹಾರ ಇರ್ತದ, ಅಂದ್ರ ಅನನ್ಯ ಪರಿಹಾರ ಇರ್ತದ ಅಂತ ನಮ್ಗೆ ಗೊತ್ತದ. ಅನನ್ಯ ಅಂತಂದ್ರ ಒಂದ ಪರಿಹಾರ. ಹಾಗಾದ್ರ ಎರಡನೇದ್ ಏನ್ ಹೇಳಿದ್ವಿ ನಾವು? ಆ ಎರಡು ಸರಳ ರೇಖೆಗಳು ಐಕ್ಯಗೊಂಡಿದ್ರ ಅವಾಗ ಎಷ್ಟು ಪರಿಹಾರಗಳು ಇರ್ತಾವ ಅಂತ ಹೇಳಿದ್ವಿ? ಅಪರಿಮಿತ ಅಸಂಖ್ಯಾತ ಪರಿಹಾರಗಳು ಇರ್ತದ ಅಂತ ಗೊತ್ತು. ಒಂದ್ ವೇಳೆ ಆ ಎರಡು ಸರಳ ರೇಖೆಗಳು ಸಮಾಂತರವಾಗಿದ್ದಾಗ ಪರಿಹಾರ ಇರುವುದಿಲ್ಲ. ಬಟ್ ಅವ್ರೆಲ್ಲ ಆಲ್ರೆಡಿ ನಮ್ಗೆ ಏನ್ ಕೊಟ್ಟಾರ ಅಂತಂದ್ರ ಆ ಎರಡು ಸಮೀಕರಣಗಳು ಎಷ್ಟು ಪರಿಹಾರಗಳು ಹೊಂದಿದಾವ ಅಂತ ಕೊಟ್ಟಿದಾರ? ಅಪರಿಮಿತ. ಅಪರಿಮಿತ ಪರಿಹಾರ ಹೊಂದಿದ್ರ ಅವುಗಳ ಅನುಪಾತ ಯಾವ ರೀತಿ ಇರ್ತದ? ಅಲ್ಲೇನ್ ಕೊಟ್ಟಾರ ಅವ್ರ ಬ್ರಾಕೆಟ್ ಒಳಗ ವಾಯ್ದ ಸಹಗುಣಕ ಏನ್ ಕೊಟ್ಟಾರ ಅವ್ರು? a + b ಕೊಟ್ಟಾರ. ವಾಯ್ದ ಸಹಗುಣಕ ಏನ್ ಕೊಟ್ಟಾರ ಎರಡನೇ ಸಮೀಕರಣದಾಗ? a + b ಅಂತ ಕೊಟ್ಟಲ್ಲ. ಹಾಗಾದ್ರೆ ಆ a + b ವ್ಯಾಲ್ಯೂ ಏನಾಗಿರ್ತದ ಫೈಂಡ್ ಔಟ್ ಮಾಡ್ಬೇಕು ನಾನು. ಹಾಗಾದ್ರೆ ಹೆಂಗ್ ಫೈಂಡ್ ಔಟ್ ಮಾಡೋದು ಅಂತಂದ್ರ ಅನುಪಾತಗಳನ್ನ ಹೋಲಿಕೆ ಮಾಡೋದು ಗೊತ್ತೈತಿ ನಮ್ಗ. ಅನುಪಾತಗಳನ್ನ ಹೋಲಿಕೆ ಮಾಡೋದು ಗೊತ್ತೈತಿ. ಹಾಗಾದ್ರ ಅಪರಿಮಿತ ಪರಿಹಾರ ಹೊಂದಿದ್ರ ಆ ಎರಡು ಸಮೀಕರಣದ ಅನುಪಾತಗಳು ಯಾವ ರೀತಿ ಇರ್ತದ? ಹೆಂಗಿರ್ತದ? a1/a2 = b1/b2 = c1/c2. ಕರೆಕ್ಟ್. ಹೌದಾ? ಆ ಎರಡು ಸಮೀಕರಣಗಳು ಅಪರಿಮಿತ ಪರಿಹಾರ ಹೊಂದಿದ್ರ ಅವುಗಳ ಅನುಪಾತಗಳು a1/a2 = b1/b2 = c1/c2 ಇರ್ತದೆ. ಇನ್ನ ಫಸ್ಟ್ ಏನ್ ಮಾಡ್ತೀನಿ? ಸಮೀಕರಣ ಬರ್ಕೊಂಡ್ಬಿಡ್ತೀನಿ ನಾನು. ಏನದ ಸಮೀಕರಣ? 2x + 3y = 7. ಇನ್ನೊಂದು ಸಮೀಕರಣ 2ax + a + b × y = 8. ಹೌದಾ? ಇದು ಮೊದಲನೇ ಸಮೀಕರಣ, ಇದು ಎರಡನೇ ಸಮೀಕರಣ. ಇದ್ರಾಗ a1 b1 c1 ಮತ್ತ a2 b2 c2 ಬೆಲೆಗಳನ್ನ ಬರ್ಕೋಬಹುದಾ? a1 b1 c1 ಬೆಲೆಗಳಂತಂದ್ರ ಮೊದಲನೇ ಸಮೀಕರಣದ ಬೆಲೆಗಳಾವು. ಹಾಗಾದ್ರೆ ಹೇಳ್ರಿ, a1 ಅಂತಂದ್ರ ಎಷ್ಟದ? a1 ಅಂತಂದ್ರ ಎಷ್ಟದ? 2. a1 ಅಂತಂದ್ರ ಏನ್ ಹೇಳ್ರಿ? x ನ ಸಹಗುಣಕ. ಹೌದಿಲ್ಲ? a2 ಅಂತಂದ್ರೂ x ನ ಸಹಗುಣಕ. ಬಟ್ ಅದ್ ಎಷ್ಟನೇ ಸಮೀಕರಣದ? ಎರಡನೇ ಸಮೀಕರಣ. ಹಾಗಾದ್ರೆ ನಾವು ಫಸ್ಟ್ ಇಲ್ಲಿ a1 b1 ಮತ್ತ c1 ಬೆಲೆ ಬರ್ಕೋತೀವಿ. a1 ಮೊದಲೇ ಸಮೀಕರಣದ ನೋಡ್ಬೇಕಾ? ನೋಡ್ರಿ, ಒಂದ್ ಗೊತ್ತಿರ್ಲಿ, a1 b1 c1 ಅಂದಿನಂದ್ರ ಆ ಮೂರು ಬೆಲೆಗಳು ಮೊದಲೇ ಸಮೀಕರಣದ ತಗೋಬೇಕು. a1 ಅಂತಂದ್ರೆ x ನ ಸಹಗುಣಕ. ಹೌದಿಲ್ಲ? ಎಷ್ಟದ? x ಜೊತೆ 2 ಅದ. ಅದ ಏನಂದ್ರ a1. b1 ಅಂತಂದ್ರೆ ಯಾರ ಜೊತೆ ಅದ? y ನ ಜೊತೆ. y ಜೊತೆ ಏನದ? ಹೆಂಗಿದ್ರ 3. ಹಾಗಾದ್ರೆ b1 ಬೆಲೆ ಎಷ್ಟು? 3. c1 ಬೆಲೆ ಎಷ್ಟದ? 7. a1 b1 c1 ಮುಗಿತಾ? ಈಗ ನೆಕ್ಸ್ಟ್ ಏನ್ ಬರ್ಕೊಂಡೇನ? a2 b2 c2. a2 b2 c2 ಅಂತಂದ್ರೆ ಎರಡನೇ ಸಮೀಕರಣದ a2 ಅಂತಂದ್ರೆ x ನ ಸಹಗುಣಕ. ಹೌದಿಲ್ಲ? ಹಾಗಾದ್ರೆ ಎರಡನೇ ಸಮೀಕರಣದಾಗ x ನ ಸಹಗುಣಕ ಏನದ? 2a. ಒಂದ್ ಗೊತ್ತಿರ್ಲಿ, x ನ ಸಹಗುಣಕ ಅಂದ್ರೆ x ನ್ ಬಿಡ್ಬೇಕ, ಅದ್ರ ಜೊತೆ ಉಳಿದಿದ್ದೆಲ್ಲ ಏನಿರ್ತದಲ್ಲ ಅದ್ರ ಸಹಗುಣಕ ಅದು. x ನ ಬಿಟ್ಟು ಉಳಿದಿದ್ದೇನು ಉಳಿತಿಲ್ಲಿ? 2a. ಅದು a2 ಆತ. ಈಗ b2 ಅಂತಂದ್ರೆ ಯಾರ ಜೊತೆ ಇದ್ದದು? y ಜೊತೆ. ಹಾಗಾದ್ರೆ ಅವಾಗ ಏನೈತಿ? b2 a + b. c2 ಅಂತಂದ್ರ 8. c2 ಅಂದ್ರೆ 8. ಎಲ್ಲಾ ವ್ಯಾಲ್ಯೂಸ್ ಬರ್ಕೊಂಡ್ರಿ. ಈಗ ನಾವು ಅನುಪಾತ ಬರ್ಕೊಂಡು ಹೋದಿಲ್ಲ, ಅದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡು ನೀವು. a1 ಅಂತಂದ್ರ 2 ಡಿವೈಡೆಡ್ ಬೈ a2 ಅಂತಂದ್ರ 2a = b1 ಅಂತಂದ್ರ 3
ಡಿವೈಡೆಡ್ ಬೈ B2 ಅಂತಂದ್ರ A ಪ್ಲಸ್ B ಇಸ್ ಈಕ್ವಲ್ಸ್ ಟು C1 ಅಂತಂದ್ರ C2 ಅಂದ್ರ 8. ಹೌದಾ? ಇದ್ರೊಳಗೆ ನನಗೆ ಯಾವ್ದ್ರದ್ದು ಬೆಲೆ ಬೇಕಂದಿ ನಾನು A ಪ್ಲಸ್ B ಬೆಲೆ ಬೇಕು, ಹೌದಿಲ್ಲ? ಹಾಗಾದ್ರೆ ಯಾವ ಅನುಪಾತ ತಗೋತೀರಿ? ಮೊದ್ಲೇದ್ದು ಮತ್ತೆ ಎರಡನೇದು ತಗೊಂಡ್ಬಿಟ್ರೆ ಸಾಕು. ಅದನ್ನ ತಗೊಂಡ್ ಕಂಪೇರ್, ಯಾಕಂದ್ರೆ ನನಗೆ ಇಲ್ಲಿ ಬೇಕಾಗಿದ್ದ A ಪ್ಲಸ್ B, ಹೌದಿಲ್ಲ? ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಇವೆರಡು ಅನುಪಾತ ತಗೋತೀನಿ. 2 ಡಿವೈಡೆಡ್ ಬೈ 2A ಇಸ್ ಈಕ್ವಲ್ಸ್ ಟು 3 ಡಿವೈಡೆಡ್ ಬೈ A ಪ್ಲಸ್ B. ಇದನ್ನ ಯಾಕೆ ತಗೊಂಡಿಲ್ರಿ ನಾವು? ನೀವ್ ಯಾವ್ದಾದ್ರು ತಗೋಬಹುದು. ಇಲ್ಲಿ A ಪ್ಲಸ್ B ಜೊತೆ ಇದನ್ನು ತಗೋಬಹುದು. ಇವ್ ಮೂರು ಅನುಪಾತಗಳು ಒಂದಕ್ಕೊಂದು ಸಮ ಅಂತ ನಮ್ಗೆಲ್ಲರಿಗೂ ಗೊತ್ತದೆ. ಸಮ ಅಂದ್ರೆ ನೀವು ಇವ್ರನ್ನ ಎರಡು ಯಾಕೆ ತಗೋಬೇಕಂತೇನಿಲ್ಲ, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ತಗೋಬಹುದು. ಹಾಗಾದ್ರೆ ನಾ ಫಸ್ಟ್ ಇವ್ನ ಎರಡು ತಗೊಂಡಿನಿ. ಈಗ ಏನ್ ಮಾಡ್ತೀರಿ ನೆಕ್ಸ್ಟ್? ಒರೆ ಗುಣಾಕಾರ ಮಾಡ್ಬೇಕಾ? ಈಕ್ವಲ್ ಸೈನ್ ಇದ್ದಾಗ ಒರೆ ಗುಣಾಕಾರ ಹೆಂಗ್ ಮಾಡ್ತೀವಿ ಹಂಗಿದ್ರ 2 ಇಂಟು A ಪ್ಲಸ್ B ಇಸ್ ಈಕ್ವಲ್ಸ್ ಟು 2A ಇಂಟು 3. ಒರೆ ಗುಣಾಕಾರನ ಎರಡರಲ್ಲಿ ಇದನ್ನ ಬ್ರಾಕೆಟ್ ಒಳಗಿರೋದಕ್ಕೆ ಮಲ್ಟಿಪ್ಲೈ ಮಾಡ್ಬೇಕಾ? 2 ಇಂಟು A 2A ಪ್ಲಸ್ 2 ಇಂಟು B 2B ಇಸ್ ಈಕ್ವಲ್ಸ್ ಟು 2A ಇಂಟು 3 6A. ಹೌದಾ? ಇಲ್ಲೊಂದು A ಐತಿ, ಸಜಾತಿ ಪದಗಳೈತಾ. ನಾ ಈ 2A ಈ ಕಡೆ ತಗೊಂಡ್ಬರ್ತೀನಿ, ಬಟ್ ಆ 2B ಇಲ್ಲೇ ಇರ್ಲಿ. 2B ಇಲ್ಲೇ ಇರ್ಲಿ. 6A ಇಲ್ಲಿತ್ತಾ, ಪ್ಲಸ್ 2A ಈ ಕಡೆ ತಗೊಂಡ್ಬಂದ್ರೆ ಏನಾಯ್ತು? -2. 2B ಇಸ್ ಈಕ್ವಲ್ಸ್ ಟು 6A ದಾಗ 2A ಕಳೆದ್ರ 4A. ಕರೆಕ್ಟಾ? ಈಗ ನೋಡ್ರಿ, ಈ 2ರಲ್ಲೇ 4 ಕ್ಯಾನ್ಸಲ್ ಮಾಡ್ಲಿ, ಬರ್ತೈತೆ ಹೌದಿಲ್ಲ? 2 1ಲೇ 2 2ಲೇ ಎಷ್ಟು ಉಳಿತಿಲ್ಲ? B ಇಸ್ ಈಕ್ವಲ್ಸ್ ಟು 2A. ಎಲ್ಲರ ಆಪ್ಷನ್ ಒಳಗೆ ಕಾಣಕತೈತಿ ಈ ಬೆಲೆ? ಆಪ್ಷನ್ ಒಳಗೆ ಐತಿ ಏನದ ಹಂಗಿದ್ರ B ಈಕ್ವಲ್ಸ್ ಟು 2A. ಮುಗಿತಾ? ಹಾಗಾದ್ರ ಆ ಎರಡು ರೇಖಾತ್ಮಕ ಸಮೀಕರಣದ ಜೋಡಿಗಳು ಅಪರಿಮಿತ ಪರಿಹಾರ ಹೊಂದಿದ್ರ ಅಲ್ಲಿ A ಪ್ಲಸ್ B ನ ಬೆಲೆಗಳು ಹೆಂಗಿರ್ತದ ಹಂಗಿದ್ರ B ಈಕ್ವಲ್ಸ್ ಟು 2A ಇರ್ತದ. B ಈಕ್ವಲ್ಸ್ ಟು 2A ಇರ್ತದ. ಇದ್ರ ಅರ್ಥ ಏನಂತಂದ್ರ B ಬೆಲೆ ಎಷ್ಟಿರ್ತದ ಅಂತಂದ್ರ A ನ 2 ಪಟ್ಟರಷ್ಟು ಇರ್ತದ ಅಂತ ಅರ್ಥ. ಹೌದಿಲ್ಲ? B ಈಕ್ವಲ್ಸ್ ಟು 2A ಇದ್ರ ಅರ್ಥ ಏನ್ ಹೇಳ್ರಿ? B ಬೆಲೆ ಎಷ್ಟಿದ್ದಂಗ A ನ 2ರಷ್ಟು ಇದ್ದಂಗ ಅದು. ಹೌದಿಲ್ಲ? ಅದನ್ನ ನಾ ಏನ್ ಬರಿಬಹುದು? A ಈಕ್ವಲ್ಸ್ ಟು B ಡಿವೈಡೆಡ್ ಬೈ 2 ಅಂತ ಬರಿಬಹುದು. ಹಿಂಗೂ ಬರಿಬಹುದಾ? A ಈಕ್ವಲ್ಸ್ ಟು B ಬೈ 2 ಅಂತಂದ್ರ ಅರ್ಥ ಏನ್ ಹೇಳ್ರಿ? A ಬೆಲೆ ಎಷ್ಟಿರ್ತದ? B ನ ಅರ್ಧ ಇರ್ತದ. ಡಿವೈಡೆಡ್ ಬೈ 2 ಅಂದ್ರೆ ಏನದ? ಅರ್ಧ. ಬಟ್ ನನ್ಗೆ ಆಪ್ಷನ್ ಒಳಗೆ ಕೊಟ್ಟಿರೋದೇನ B ಈಕ್ವಲ್ಸ್ ಟು 2A ಅಂದ್ರೆ B ಬೆಲೆ ಎಷ್ಟಿರ್ತದ ಹಂಗಿದ್ರ A ನ 2ರಷ್ಟು ಇರ್ತದ. ಕ್ಲಿಯರಾ? ಹಂಗ ನೋಡ್ರಿ, ಸೆಕೆಂಡ್ ಕ್ವಶನ್ ನೋಡ್ರಿ ಏನದ? 2x ಈಕ್ವಲ್ಸ್ ಟು 5y ಪ್ಲಸ್ 6 ಮತ್ತು 15y ಈಕ್ವಲ್ಸ್ ಟು 6x ಮೈನಸ್ 18. ಈ ರೇಖಾತ್ಮಕ ಸಮೀಕರಣದ ಜೋಡಿಗಳು ಎರಡು ಸರಳ ರೇಖೆಗಳನ್ನ ಹೊಂದಿದ್ರ ಆ ಎರಡು ಸರಳ ರೇಖೆಗಳು ಹೆಂಗಿರ್ತದ ಹೇಳ್ಬೇಕೀಗ ನಾನು. ಫಸ್ಟ್ ಏನ್ ಕೊಟ್ಟಾರ ಅವ್ರು? ಐಕ್ಯಗೊಂಡಿರ್ಬಹುದು, ಇಲ್ಲ ಅಂತಂದ್ರ ಸಮಾಂತರವಾಗಿರ್ಬೋದು. ಮೂರನೇದು ಏನಿರ್ಬೇಕು? ಛೇದಿಸುತ್ತವ. ನಾಲ್ಕನೇದು ಏನ್ ಕೊಟ್ಟಾರ ಅವ್ರು? ಛೇದಿಸ್ಬೋದು, ಇಲ್ಲ ಅಂದ್ರ ಸಮಾಂತರವಾಗಿರ್ಬೋದು ಅಂತ ಕೊಟ್ಟಾರ. ನಾವು ಛೇದಿಸ್ಬೋದು ಗ್ರಾಫನ್ನ ಹೆಂಗ್ ಹಾಕ್ತಿವಿ? ನಾವು ಅವ್ ಎರಡು ರೇಖೆಗಳು ಹೆಂಗಿದಾವಂತ ಹೆಂಗ್ ಮಾಡ್ಬೋದು? ನಾನು ಗ್ರಾಫ್ ಹಾಕಿ ನಕ್ಷೆ ಮುಖಾಂತರನೇ ಹೇಳ್ಬೋದು ಆ ಗ್ರಾಫ್ ಹೆಂಗಿದ, ರೇಖೆಗಳು ಹೆಂಗಿದಾವಂತ. ಬಟ್ ಇಲ್ಲಿ ಗ್ರಾಫ್ ಹಾಕೋನಕ್ ಆಗಂಗಿಲ್ಲ. ನಾವು ಗ್ರಾಫ್ ಹಾಕ್ದಂಗೆ, ನಕ್ಷೆ ಹಾಕ್ದಂಗ ನಾ ಏನ್ ಮಾಡ್ಬೋದು ಅಂದ್ರ ಆ ಸರಳ ರೇಖೆಗಳು ಯಾವ ರೀತಿ ಇದಾವಂತಾನು ಹೇಳ್ಬೋದು. ಯಾವ ರೀತಿ ಹೆಂಗ್ ಮಾಡ್ತೀವಿ ಹಂಗಿದ್ರ ಅನುಪಾತಗಳನ್ನ ಹೋಲಿಕೆ ಮಾಡೋ ಮುಖಾಂತರ ನಾವೇನ್ ಮಾಡ್ತೀವಿ ಆ ಎರಡು ಸರಳ ರೇಖೆಗಳು ಹೆಂಗಿದಾವ ಅಂತ ಹೇಳ್ಬೋದಾ? ಈಗ ಅದನ್ನೇ ಅವ್ರಿಗೆ ಕೇಳಿರೋದು. ಹಾಗಾದ್ರೆ ಫಸ್ಟ್ ಸಮೀಕರಣ ಬರ್ಕೊಂಡ್ಬಿಡೋಣ. ಏನದ ಅದು? 2x ಈಕ್ವಲ್ಸ್ ಟು 5y ಪ್ಲಸ್ 6 ಅದಲ್ಲ. ನಾ ಇನ್ನು ಸ್ವಲ್ಪ ಚೇಂಜ್ ಮಾಡಿ ಬರ್ಕೋತೀನಿ, ಯಾಕಂದ್ರ ಇವು x ಮತ್ತೆ y ಚರಾಕ್ಷರಗಳೆಲ್ಲ ಒಂದ ಕಡೆ ಇರ್ಲಿ ಅಂತ. ಅವಾಗ ಏನು ಬರೀತೀರಿ ಹೇಳ್ರಿ? ಇದನ್ನ 2x ಇಲ್ಲೇ ಇಲ್ಲ, ಪ್ಲಸ್ 5y ಕಡೆ ಬಂದ್ರೆ ಏನಾಗ್ತದ? -5. ನೀ 6 ಹೊರಗ ಇರ್ಲಿ, ಅದು ನಡೀತದ. 2x ಮೈನಸ್ 5y ಈಕ್ವಲ್ಸ್ ಟು 6. ಮೊದ್ಲೇ ಚೇಂಜ್ ಮಾಡಿ ಬರ್ಕೊಂಡ್ವಾ? ಎರಡನೇ ಸಮೀಕರಣ ಏನ್ ಕೊಟ್ಟಾರ ಅವ್ರು? 15y ಇಸ್ ಈಕ್ವಲ್ಸ್ ಟು 6x ಮೈನಸ್ 18 ಕೊಟ್ಟಾರ. ಇರ್ಲಿ, ನಡೀತದ. ನಾ 15y ಫಸ್ಟ್ ಬರ್ಕೋತೀನಿ, ಅದಕ್ಕೇನ್ ಪ್ರಾಬ್ಲಮ್ ಇಲ್ಲ. ಬಟ್ 6x ಈ ಕಡೆ ತಗೊಂಡ ಏನಾಗ್ತದ? -6x ಈಕ್ವಲ್ಸ್ ಟು ಹೊರಗೇನು ಉಳಿತದ? -18 ಉಳಿತದ. ಹೆಂಗ್ ಮಾಡಿದ್ವಿ ಗೊತ್ತಾಯ್ತಾ? ಎಕ್ಸ್ ಮತ್ತೆ y ಚರಾಕ್ಷರಗಳು ಒಂದ್ ಕಡೆ ಬರ್ಕೊಂಡು ಲಾಸ್ಟ್ ಸ್ಥಿರಾಂಕನಷ್ಟ ಈಕ್ವಲ್ ಇಂದ ಹೊರಗಿಟ್ಕೊಂಡು, ಇಲ್ಲ ನಂಗೆ ಈಕ್ವಲ್ ಇಂದ ಸ್ಥಿರಾಂಕನು ಒಳಗ ಬರ್ಕೋತಿ ಅಂದ್ರೆ ಬರ್ಕೋಬಹುದು. ಅವಾಗ ಏನಾಗ್ತಿದ್ದು? +6 ಒಳಗ್ ಬಂದಿದ್ರ -6, -18 ಒಳಗ್ ಬರ್ಕೊಂಡಿದ್ರ +18. ನೀವ್ ಹೆಂಗಾದ್ರೂ ಬರ್ಕೋಬಹುದು. ಈ ಸಮೀಕರಣ ಬರ್ಕೊಂಡ್ವಾ? ಸಮೀಕರಣ ಬರ್ಕೊಂಡಾದ್ಮೇಲೆ ಅನುಪಾತಗಳನ್ನ ಹೋಲಿಕೆ ಮಾಡ್ಬೇಕೀಗ ನಾನು.
ಫಸ್ಟ್ ಏನ್ ಮಾಡ್ಬೇಕು, A1 B1 C1 ಮತ್ತ A2 B2 C2 ಬೆಲೆಗಳನ್ನ ಬರ್ಕೋಬೇಕು. ಈಗ ಇವನ್ ಸಮೀಕರಣ ನೋಡ್ರಿ, ಇವನ್ ಬಿಡ್ರಿ, ಈಗ ಇವ್ನ್ ನೋಡ್ಬೇಕಿಲ್ಲ. ಈಗ ಹೇಳಿ A1 B1 C1 A1 B1 C1 ಅಂತಂದ್ರ ಮೊದಲೇ ಸಮೀಕರಣದ A1 A2 ಅಂತಂದ್ರೆ x ನ ಸಗುಣಕ ಅಂತ ಹೇಳಿದ್ವಿ. A1 ಅಂತಂದ್ರೆ ಎಷ್ಟದ, x ನ ಸಗುಣಕ ಎಷ್ಟದ 2. B1 ಅಂತಂದ್ರ -5. C1 ಅಂತಂದ್ರ 6. ಈಗ ನೆಕ್ಸ್ಟ್ A2 B2 ಬರ್ಕೊಳ್ಳೋಣ. A2 B2 C2. A2 ಅಂದ್ರೆ ಎಷ್ಟದ, A2 ಅಂತಂದ್ರೆ ಏನಂತ ಹೇಳಿವಿ ನಾವು, ಯಾವ್ದ್ರದ್ದು ಸಗುಣಕ ಅದ, A1 A2 ಯಾವ್ದ್ರದ್ದು ಸಗುಣಕಗಳು, ಎಕ್ಸ್ ನ ಸಗುಣಕಗಳು ಹೌದಿಲ್ಲ. ಬಟ್ ನಾ ಇಲ್ಲಿ y ಅಷ್ಟು ಸ್ಟಾರ್ಟಿಂಗ್ ಬರ್ಕೊಂಡಿರ್ಬೋದು, ಬಟ್ ಅದು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣನ ಹೌದಿಲ್ಲ. ನೀವ್ ಹಂಗಂತಂದ್ y ಫಸ್ಟ್ ಐತೆ ಅಂತಂದು A1 ಅಂತ ಬರ್ಕೊಂಡಂಗಿಲ್ಲ. y ನ ಸಗುಣಕ ಯಾವಾಗ್ಲಿದ್ರು B1 B2 ಬೆಲೆಗಳನ್ನ ಆಗಿರ್ತದೆ, ಗೊತ್ತಾಯ್ತಾ. ಎಕ್ಸ್ ನ ಸಗುಣಕಗಳು ಯಾವಾಗ್ಲೂ ಏನಾಗಿರ್ತಾವ, A1 A2 ನೇ ಆಗಿರ್ತಾವ. ಇಲ್ಲಿ ಸ್ಟಾರ್ಟಿಂಗ್ y ಬರ್ದಿನ್ರಿ ಅಂತಂದ್ರೆ ಅದನ್ನ A2 ಅಂತ ಬರ್ಕೊಂಡಂಗಿಲ್ಲ. ಹಾಗಾದ್ರ A2 ಎಷ್ಟದ -6, B2 ಅಂತಂದ್ರ 15, C2 ಅಂತಂದ್ರ -15. ಅನುಪಾತಗಳನ್ನು ಹೋಲಿಕೆ ಮಾಡ್ಬೇಕಾ. ಫಸ್ಟ್ ಏನ್ ಮಾಡ್ತೀವಿ ನಾವು, A1 ಡಿವೈಡೆಡ್ ಬೈ A2 ನೋಡ್ಕೋಬೇಕು. A1 ಡಿವೈಡೆಡ್ ಬೈ A2 ಅಂದ್ರೆ ಏನದ, 2 ಡಿವೈಡೆಡ್ ಬೈ -6. 2 ಡಿವೈಡೆಡ್ ಬೈ -6 ಅಂದ್ರೆ ಏನ್ ಸಿಂಪ್ಲಿಫೈ ಮಾಡ್ಬೋದಾ. ಸಿಂಪ್ಲಿಫೈ ಹೆಂಗ್ ಮಾಡ್ತೀವಿ, 2 ಟೇಬಲ್ಸ್ ಇಂದ 2 ಮಗ್ಲಿಂದ ಕ್ಯಾನ್ಸಲ್ ಮಾಡೋಣ. 2 1 2 3 A1 ಬೈ A2 ಎಷ್ಟು ಬಂತು ನೋಡ್ರಿ, -1 ಡಿವೈಡೆಡ್ ಬೈ 3. ಈಗ ನೆಕ್ಸ್ಟ್ ಯಾವ್ದು ತಗೋಬೇಕು ನಾನೀಗ, B1 ಡಿವೈಡೆಡ್ ಬೈ B2 ನೋಡ್ಬೇಕು. B1 ಅಂದ್ರೆ ಎಷ್ಟದ ನೋಡ್ರಿ, -5. B2 ಐತಂದ್ರೆ ಎಷ್ಟದ, +15. ಹೌದಾ. 5 1 5 3 ಎಷ್ಟು ಬಂತಿದೆ, -1/3. ಹಾಗಾದ್ರೆ ನೋಡ್ರಿ A1 ಬೈ A2 ಅನುಪಾತ ಎಷ್ಟು ಬಂದಿತ್ತು, -1/3 ಬಂದಿತ್ತು. B1 ಬೈ B2 ಅನುಪಾತನು ಎಷ್ಟು ಬಂದಿದ, ಅಷ್ಟೇ ಬಂದ್. 2 ಈಕ್ವಲ್ ಇದ್ರಷ್ಟೇ ನಾ ಮುಂದೆ ಮೂವ್ ಆಗ್ಬೇಕು. ಅಂದ್ರೆ C1 ಬೈ C2 ಚೆಕ್ ಮಾಡಕ್ ಹೋಗ್ಬೇಕು. ಇಲ್ರಿ ಇದು ಏನೋ ಬಂದದ, ಇದನ್ನು ಬೇರೆ ಬಂದದ, 2 ಬೇರೆ ಬೇರೆ ಬಂದಿತ್ತು ಅಂದ್ರೆ ನೀವು ಮುಂದೆ C1 ಬೈ C2 ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಅವೆರಡು ಅನ್ಈಕ್ವಲ್ ಇದಾವ ಅಂತಂದ್ರೆ ನೀವು C1 ಬೈ C2 ಮಾಡೋ ಅವಶ್ಯಕತೆನೇ ಇಲ್ಲ. ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಒಂದ್ ವೇಳೆ ಇವು 2 ಈಕ್ವಲ್ ಬಂದಾಗುದಿಲ್ಲ, ಅವಾಗ ನಾ ಏನ್ ಮಾಡ್ಬೇಕಂಗಿದ್ರೆ ಮುಂದಿನ C1 ಬೈ C2 ನೋಡ್ಕೋಬೇಕು. C1 ಡಿವೈಡೆಡ್ ಬೈ C2. C1 ಅಂದ್ರೆ ಎಷ್ಟದ ನೋಡ್ರಿ, 6 ಡಿವೈಡೆಡ್ ಬೈ C2 ಅಂದ್ರ -15. 6 1 6 3 ಎಷ್ಟಾಗ್ತದೆ ಹಂಗಿದ್ರ, -1/3. ಎಲ್ಲಾ ಅನುಪಾತದ ಬೆಲೆ ನೋಡ್ರಿ ಸೇಮ್ ಇದಾವ. -1/3 -1/3 -1/3. ಹಾಗಾದ್ರೆ ಅನುಪಾತ ಹೆಂಗ್ ಬರೀತೀರಿ, A1 ಬೈ A2 ಇಸ್ ಈಕ್ವಲ್ಸ್ ಟು B1 ಬೈ B2 ಇಸ್ ಈಕ್ವಲ್ಸ್ ಟು C1 ಬೈ C2. ಎಲ್ಲಾ ಅನುಪಾತಗಳು ಸೇಮ್ ಇತ್ತು ಅಂದ್ರ ಅವಾಗ ಆ ಸರಳ ರೇಖೆಗಳು ಹೆಂಗಿರ್ತಾವು, ಐಕ್ಯಗೊಂಡಿರ್ತಾವ. ಆಪ್ಷನ್ ಒಳಗೆ ಐತೆ ಅದು, ಆಪ್ಷನ್ ಎ. ಹಾಗಾದ್ರ ಆ 2 ಸರಳ ರೇಖೆಗಳು ಏನಾಗಿದಾವ ಹಂಗಿದ್ರ ಐಕ್ಯಗೊಂಡ. ಆನ್ಸರ್ ಏನ್ ಬರಿತೀರಿ ಹಂಗಿದ್ರಿ, ಇಲ್ಲಿ ಐಕ್ಯಗೊಂಡಿರುತ್ತವೆ ಅಂತ ಬರಿತೀವಿ. ಆಪ್ಷನ್ ಎ. ಗೊತ್ತಾಯ್ತಾ ನೋಡ್ರಿ. ಫಸ್ಟ್ ಸಮ್ ಒಳಗೆ ಏನ್ ಮಾಡಿದ್ರು, ಅವರೇ ಹೇಳ್ಬಿಟ್ಟಿದ್ರು ಅಪರಿಮಿತ ಪರಿಹಾರ ಆದ, ನೀವೇನ್ ಮಾಡ್ರಿ ಅಲ್ಲಿ A+B ಬೆಲೆ ಹೆಂಗಿರ್ತದ ಫೈಂಡ್ ಔಟ್ ಮಾಡ್ರಿ ಅಂತ. ಬಟ್ ಇಲ್ಲಿ 2 ಸಮೀಕರಣ ಕೊಟ್ಟಾರ. ಹಾಗಾದ್ರೆ ಪರಿಹಾರಗಳು ಯಾವ ರೀತಿ ಇರ್ತದ, ಆ ಸರಳ ರೇಖೆಗಳು ಹೆಂಗಿರ್ತದ ಅಂತ ಹೇಳಿದ್ರು. ನೀವು ಐಕ್ಯಗೊಂಡಿರ್ತದೆ ಅಂತ ಗೊತ್ತಾದ್ರೆ ಸಾಕು, ನಿಮ್ಗೆ ಪರಿಹಾರಗಳು ಎಷ್ಟಿರ್ತಾವ ಅಂತ ಗೊತ್ತಾಗ್ತದೆ. ಬಟ್ ಇಲ್ಲಿ ಅವ್ರ ಪರಿಹಾರ ಎಷ್ಟಿದಾವ ಅಂತ ಕೇಳಿಲ್ಲ, ಸರಳ ರೇಖೆಗಳು ಯಾವ ರೀತಿ ಇದಾವ ಅಂತ ಕೇಳಿದಾರೆ. ಕ್ಲಿಯರ್ ಆಯ್ತು. ಇನ್ನು ಥರ್ಡ್ ಒನ್ ನೋಡ್ರಿ. ಥರ್ಡ್ ಒನ್ ಏನದ ಹಂಗಿದ್ರ, kx plus y is equals to k². ಇನ್ನೊಂದು ಸಮೀಕರಣ x plus ky is equals to 1. ಈ ಜೋಡಿಗಳು, ಈ ರೇಖಾತ್ಮಕ ಸಮೀಕರಣದ ಜೋಡಿಗಳು ಅಪರಿಮಿತ ಪರಿಹಾರ ಹೊಂದಿದ್ದರೆ k ನ ಬೆಲೆ ಎಷ್ಟು ಅಂತ ಕೇಳಿದಾರೆ. ಸೇಮ್ ಇಲ್ಲೇನ ಇದಾರೆ ಅವರು, ಅಪರಿಮಿತ ಪರಿಹಾರ ಹೊಂದಿದ್ದರೆ ಅಂತ ಕೇಳಾರು. ಅದು ಅಪರಿಮಿತ ಪರಿಹಾರ ಹೊಂದಿದಾವಿಲ್ಲ ಅಂತ ಫಸ್ಟ್ ನಾವು ನೋಡ್ಬೇಕಲ್ಲ. ಅನುಪಾತಗಳನ್ನ ಹೋಲಿಕೆ ಮಾಡಾದ್ಮೇಲೆ ನಾವು ನೋಡ್ಬೇಕು k ಬೆಲೆ ಬರ್ತದೋ ಇಲ್ಲ ಅಂತ. ಫಸ್ಟ್ ಸಮೀಕರಣ ಬರ್ಕೊಂಡ್ಬಿಡೋಣ. ಏನದ, kx plus y is equals to k². ಮೊದಲನೇ ಸಮೀಕರಣನ. ಎರಡನೇ ಸಮೀಕರಣ ಏನದ, x plus ky is equals to 1. ಇದು ಮೊದಲನೇ ಸಮೀಕರಣ, ಇದು ಎರಡನೇ ಸಮೀಕರಣ. ಅಪರಿಮಿತ ಪರಿಹಾರ ಅಂತ ಹೇಳಿದಾರ. ಫಸ್ಟ್ ಸ್ಟಾರ್ಟಿಂಗ್ ಏನ್ ಮಾಡ್ಕೊಂಡ್ಬಿಡೋಣ, A1 B1 C1, ನೆಕ್ಸ್ಟ್ A2 B2 C2.
A1 ಅಂದ್ರೆ ಏನದ ನೋಡ್ರಿ, A1 ಅಂದ್ರೆ ಏನದ K. B1 ಅಂತಂದ್ರ y ನ ಸಗುಣಕ ಏನು ಇಲ್ಲ ಅಂದ್ರೆ ಏನಿರ್ತದ, 1 ಇರ್ತದ. C1 ಅಂತಂದ್ರ ಏನದ K². ಅಲ್ಲಿ ಯಾವ್ದು ಚರಾಕ್ಷರ ಇರುದಿಲ್ಲ C1 ಒಳಗ, ಅವೆಲ್ಲ ಸ್ಥಿರಾಂಕಗಳು ಹೌದಿಲ್ಲ. C1 C2 ಏನಿರ್ತದಲ್ಲ ಅದ ಆಗಿರ್ತದ C1 ಬೆಲೆ C2 ಬೆಲೆ. A2 ಅಂತಂದ್ರ 1, x ನ ಸಗುಣಕ 1 ಅದ. B2 ಅಂತಂದ್ರ K, C2 ಅಂತಂದ್ರ 1. ಈಗ ಅಪರಿಮಿತ ಪರಿಹಾರ ಅಂತ ಹೇಳಿದಾರ ಅವರು, ಅನುಪಾತಗಳನ್ನ ಬರ್ಕೊಂಡು A1 divided by A2 is equals to B1 divided by B2 is equals to C1 divided by C2. ಬೆಲೆಗಳನ್ನ ಬರ್ಕೊಂಡು A1 ಅಂತಂದ್ರ K divided by A2 ಅಂದ್ರ 1, B1 ಅಂತಂದ್ರ 1, B2 ಅಂದ್ರ K, that is equals to C1 ಅಂದ್ರ K², C2 ಅಂದ್ರ ಇಲ್ಲಿ K ಬೆಲೆಗಳು ಎಲ್ಲ ಒಂದ ಹೌದಿಲ್ಲ. ನೀವು ಯಾವ್ದಾರ ಅನುಪಾತ ತಗೋರಿ, ಇವನರ ತಗೋರಿ, ಇಲ್ಲ ಅಂದ್ರೆ ಇದನ್ನರ ತಗೋರಿ. ಯಾವ್ದಾರ ಅನುಪಾತ ತಗೊಂಡ್ ನಾವ್ ಏನ್ ಮಾಡ್ಬೇಕು, ಇಲ್ಲಿ K ಬೆಲೆ ಕಂಡುಹಿಡಿಯೋಣ. ಹಾಗಾದ್ರೆ ನೋಡ್ರಿ, ಇವೆರಡು ಅನುಪಾತ ತಗೋತೀನಿ. K divided by 1 is equals to 1 divided by K. ಹೌದಾ? ಓರೆ ಗುಣಾಕಾರ ಮಾಡ್ತೀರಿ, K into K, ಹೌದಾ, is equals to 1 into 1. K into K ಏನಾಗ್ತದ K², that is equals to 1 1 1 ಬರ್ತದ, 1 1 1. ಹಾಗಾದ್ರೆ ನೋಡ್ರಿ, K² ಅಂತಂದ್ರ 1, ಬಟ್ ಅವ್ರು ಕೇಳಿರೋದು K ಬೆಲೆ ಹೌದಿಲ್ಲ. ಹಾಗಾದ್ರೆ K² ಬೆಲೆ 1 ಆದ್ರೆ K ಈಕ್ವಲ್ಸ್ ಟು ಏನಾಗ್ತದ, ಪ್ಲಸ್ ಆರ್ ಮೈನಸ್ 1 ಆಗ್ತದ. ಪ್ಲಸ್ 1 ಬರ್ಬೋದು, ಇಲ್ಲ ಅಂದ್ರ ಮೈನಸ್ 1 ಬರ್ಬೋದು. ಹೌದಾ? ಬಟ್ ಆಪ್ಷನ್ ಒಳಗ K ಈಕ್ವಲ್ಸ್ ಟು 1 ಆಗಿರ್ಬೋದು, ಇಲ್ಲ ಅಂದ್ರ K ಈಕ್ವಲ್ಸ್ ಟು ಮೈನಸ್ 1 ಆಗಿರ್ಬೋದು. ಯಾವ್ದದ ಆಪ್ಷನ್ ಒಳಗ ಬೆಲೆ? ನಮ್ದು K ಬೆಲೆ 1 ಐತಿ. ಹಾಗಾದ್ರ ಆ K ನ ಬೆಲೆ ಏನಾಗಿರ್ತದ ಹಂಗಿದ್ರ 1. ಗೊತ್ತಾಯ್ತಾ? ಆ ಎರಡು ರೇಖಾತ್ಮಕ ಸಮೀಕರಣಗಳ ಅಪರಿಮಿತ ಪರಿಹಾರ ಹೊಂದಿದಾವ ಅಂತಂದ್ರ ಆ K ನ ಬೆಲೆ, ಅವ್ರ ಪರಿಹಾರಗಳು ಹೆಂಗಿದಾವ ಅಂತ ಹೇಳಿದ್ರೆ ನಾವು ಆ ಪ್ರಕಾರ ಏನ್ ಮಾಡ್ಬೇಕು, ಅನುಪಾತಗಳನ್ನ ಬರ್ಕೋಬೇಕು. ಅನುಪಾತಗಳನ್ನ ಬರ್ಕೊಂಡು ಯಾವ್ದು ಅನುಕೂಲ ಆಗುತ್ತೆ ನಿಮ್ಗೆ ಅವ್ನ ಹೋಲಿಕೆ ಮಾಡಿದಾಗ ಅವ್ರು ಕೇಳಿರೋ ಬೆಲೆ ಸಿಗ್ತದೆ. ಗೊತ್ತಾಯ್ತಾ?